Next topic is what is corrosion. So corrosion is very important in chemistry. So corrosion. Normally the corrosion concept is arised in engineering materials. Engineering materials ನಲ್ಲಿ corrosion ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಅದನ್ನ ಸಮ್ ಟೈಮ್ ಕರೋಡರ್ ಅಂತಲೂ ಡಿಫೈನ್ ಮಾಡ್ತಾರೆ. ಸೊ ಲ್ಯಾಟಿನ್ ನಲ್ಲಿ ಕರೋಡರ್ ಮೀನ್ಸ್ ಟು ಹೀಟ್ ಅವೇ ಅಂತ. ಸೊ corrosion actual definition ಬಂದ್ಬಿಟ್ಟು corrosion may be defined as the gradual destruction of metal. So gradual destruction of metal by chemical or electrochemical reaction. ಗ್ರಾಜುವಲ್ ಡಿಸ್ಟ್ರಕ್ಷನ್ ಅಂದ್ರೆ ಸೊ ಗ್ರಾಜುವಲ್ ಆಗಿ ತುಂಬಾ ಸ್ಲೋ ಆಗಿ ಸರ್ಫೇಸ್ ಏನಾಗ್ತಾ ಹೋಗುತ್ತೆ, ಕರೋಡ್ ಆಗ್ತಾ ಹೋಗುತ್ತೆ. ಲೈಫ್ ಆಫ್ ದಿ ಸರ್ಫೇಸ್ ಏನಿದೆ ಗ್ರಾಜುವಲ್ ಆಗಿ ಡಿಸ್ಟ್ರಾಕ್ಷನ್ ಆಗ್ತಾ ಹೋಗುತ್ತೆ, ಕಳ್ಕೊಳ್ತಾ ಬರುತ್ತೆ ಲೈಫ್ ಅನ್ನ. ಸೊ ಇದಕ್ಕೆ ನಾವೇನಂತ ಡಿಫೈನ್ ಮಾಡ್ತೀವಿ, ಕರೋಷನ್ ಅಂತ ಡಿಫೈನ್ ಮಾಡ್ತೀವಿ. ಡ್ಯೂರಿಂಗ್ ಕರೋಷನ್ ಸೊ ದ ಮೆಟಲ್ಸ್ ಆರ್ ಕನ್ವರ್ಟೆಡ್ ದೇರ್ ಮೆಟಾಲಿಕ್ ಕಾಂಪೌಂಡ್ಸ್ ಅಟ್ ದ ಸರ್ಫೇಸ್. ಏನ್ ಬೇಸ್ ಮೆಟಲ್ ಇರುತ್ತೆ ಆ ಮೆಟಲ್ ಇರೋದು ಏನಾಗಿ ಕನ್ವರ್ಟ್ ಆಗ್ತಿರುತ್ತೆ, ಮೆಟಾಲಿಕ್ ಕಾಂಪೌಂಡ್ಸ್ ಆಗಿ ಪೌಡರ್ ಫಾರ್ಮ್ ಕನ್ವರ್ಟ್ ಆಗ್ತಾ ಇರುತ್ತೆ ಅಟ್ ದ ಸರ್ಫೇಸ್ ನಲ್ಲಿ ಮಾತ್ರ. ಇನ್ನರ್ ಸರ್ಫೇಸ್ ಅಲ್ಲ, ಔಟರ್ ಸರ್ಫೇಸ್ ನಲ್ಲಿ ಮಾತ್ರ. ಎಲ್ಲಿ ಅಟ್ಮಾಸ್ಫಿಯರಿಕ್ ಟಚ್ ಇರುತ್ತೆ ಅಲ್ಲಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ದ ಲಾಸ್ ಆಫ್ ಮೆಟೀರಿಯಲ್ ಡ್ಯೂ ಟು ಕರೋಷನ್ ಹ್ಯಾಸ್ ಬಿಕಮ್ ಎ ಗ್ರೇಟ್ ಪ್ರಾಬ್ಲಮ್. ದ ಲಾಸ್ ಆಫ್ ಮೆಟೀರಿಯಲ್ಸ್. ಸೊ ಏನು ಡೇ ಬೈ ಡೇ ಕರೋಡ್ ಆಗ್ತಾ ಬರುತ್ತೆ. ಸೊ ಡೆಫಿನೆಟ್ಲಿ ದ ಸರ್ಫೇಸ್ ನಲ್ಲಿ ಮೆಟೀರಿಯಲ್ ಲಾಸ್ ಆಗ್ತಾ ಇರುತ್ತೆ. ದ ಮೋಸ್ಟ್ ಕಾಮನ್ ಎಕ್ಸಾಂಪಲ್ ಫಾರ್ ಕರೋಷನ್ ಇಸ್ ದಿ ರಸ್ಟಿಂಗ್ ಆಫ್ ಐರನ್ ವೆನ್ ಇಟ್ ಇಸ್ ಎಕ್ಸ್ಪೋಸ್ ಟು ಎ ಅಟ್ಮಾಸ್ಫಿಯರಿಕ್ ಕಂಡೀಷನ್. ಸೊ ಡೆಫಿನೆಟ್ಲಿ ರಸ್ಟಿಂಗ್ ಆಫ್ ಐರನ್ ಗ್ರಾಜುವಲಿ ಏನಾಗ್ತಾ ಇರುತ್ತೆ, ರಸ್ಟ್ ಆಗ್ತಾ ಬರುತ್ತೆ. ಸೊ ವೆನ್ ಇಟ್ ಇಸ್ ಎಕ್ಸ್ಪೋಸ್ ಟು ಎನ್ ಅಟ್ಮಾಸ್ಫಿಯರಿಕ್ ಹೇರ್ ಅಥವಾ ಅಟ್ಮಾಸ್ಫಿಯರಿಕ್ ಕಂಡೀಷನ್ ಅಲ್ಲಿ. ಕ್ಲಿಯರ್? ದ ರಸ್ಟಿಂಗ್ ಇಸ್ ಡ್ಯೂ ಟು ದಿ ಫಾರ್ಮೇಶನ್ ಆಫ್ hydrated ferric oxide on the surface. Another example of formation of green film of basic copper carbonate on the surface of copper. So copper ನಲ್ಲಿ ಸೊ ಒಂದು ಗ್ರೀನ್ ಫಿಲಮ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಸೊ ನಾರ್ಮಲ್ ಆಗಿ ಕಾಪರ್ ರೆಡ್ ಕಲರ್ ನಲ್ಲಿ ಇದ್ರೆ, ಸೊ ರೆಡ್ ಕಲರ್ ಕಾಪರ್ ನ ತಂದಿಡಿ. ಸೊ ವ್ಯಾನ್ ಇಟ್ ಇಸ್ ಎಕ್ಸ್ಪೋಸ್ಡ್ ಇನ್ ಅಟ್ಮಾಸ್ಫಿಯರ್, ಸೊ ಗ್ರಾಜುವಲಿ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ದಿ ಸಮ್ ಗ್ರೀನ್ ಫಿಲಮ್ಸ್ ಆನ್ ದಿ ಟಾಪ್ ಆಫ್ ದಿ ಸರ್ಫೇಸ್ ಆಫ್ ಕಾಪರ್. ಸೊ ಡ್ಯೂ ಟು ದಿಸ್ ರೀಸನ್ ಆಫ್ ಕರೋಷನ್. So when exposed to a moisture air containing CO2. Next, why study corrosion? So what is the purpose? ಯಾವ ಪರ್ಪಸ್ಗೋಸ್ಕರ ನಾವು ಕರೋಷನ್ ಬಗ್ಗೆ ಸ್ಟಡಿ ಮಾಡಬೇಕು? ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಮೆಟೀರಿಯಲ್ಸ್ ಆರ್ ಪ್ರೀಶಿಯಸ್ ರಿಸೋರ್ಸ್. ಸೊ ಮೆಟೀರಿಯಲ್ಸ್ಗಳು ಫಾರ್ ಎಕ್ಸಾಂಪಲ್ ಗೋಲ್ಡ್ ಇರ್ಬೋದು, ಸ್ಟೀಲ್ ಇರ್ಬೋದು, ಐರನ್ ಇರ್ಬೋದು. ಸೊ ಎವ್ರಿ ಡೇ ಕರೋಷನ್ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ ಇಟ್ಸ್ ಕಾಸ್ಟ್ ಎಫೆಕ್ಟಿವ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಕರೋಷನ್ ಬಗ್ಗೆ ಗೊತ್ತಿರಬೇಕು. ಕರೋಷನ್ ಅವಾಯ್ಡ್ ಮಾಡಿ ಟೆಕ್ನಿಕ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಕರೋಷನ್ ಐಡಿಯಾಸ್ ಇರಬೇಕು. ಸೊ ಎಂಜಿನಿಯರಿಂಗ್ ಡಿಸೈನ್ ಇಸ್ ಕಂಪ್ಲೀಟ್ ವಿತೌಟ್ ನಾಲೆಡ್ಜ್ ಆಫ್ ಕರೋಷನ್. ಸೊ ಡೆಫಿನೆಟ್ಲಿ ಅಪ್ಲೈಯಿಂಗ್ ನಾಲೆಡ್ಜ್ ಆಫ್ ಕರೋಷನ್ ಪ್ರೊಟೆಕ್ಷನ್ ಕ್ಯಾನ್ ಬಿ ಮಿನಿಮೈಸ್. ಕರೋಷನ್ ಬಗ್ಗೆ ನಾಲೆಡ್ಜ್ ಇದ್ರೆ ಪ್ರೊಟೆಕ್ಷನ್ ನಾವೇನ್ ಮಾಡ್ಬೋದು, ಯೂಸ್ ಮಾಡ್ಕೊಂಡು ಮಿನಿಮೈಸ್ ಮಾಡ್ಬೋದು ಕರೋಷನ್ ನ. ಕರೋಷನ್ ಮೇ ಕಂಟಾಮಿನೇಟ್ ಸ್ಟೋರ್ಡ್ ಫುಡ್, ಡೈರಿ ಪ್ರಾಡಕ್ಟ್ಸ್ etc. ಮೇಕ್ ಕಂಟಾಮಿನೇಟ್ಸ್. ಸೊ ಡೈರಿ ಪ್ರಾಡಕ್ಟ್ಗಳೆಲ್ಲ 24 hours ಫುಡ್ ಅನ್ನ ಸ್ಟೋರೇಜ್ ಮಾಡ್ತಿರ್ತಾರೆ ಅಂತ ಕಡೆ. ಸೊ ಕರೋಷನ್ಸ್ ನ ಯಾವ ರೀತಿ ಅವಾಯ್ಡ್ ಮಾಡೋ ಅಂತದ್ದು. ಸೊ ಕರೋಷನ್ ಪ್ರಾಡಕ್ಟ್ಸ್ ಹ್ಯಾಸ್ ಪೊಲ್ಯೂಷನ್. ಸೊ ಕರೋಷನ್ ಇಂದಾಗಿ ಸಮ್ ಟೈಮ್ ಪೊಲ್ಯೂಷನ್ ಆಗಂತ ಚಾನ್ಸ್ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಬಹುದು. ಆರ್ಟಿಫಿಷಿಯಲ್ ಇಂಪ್ಲಾಂಟ್ಸ್ ಆಫ್ ದಿ ಹ್ಯೂಮನ್ ಬಾಡಿ. ಸೊ ಹ್ಯೂಮನ್ ಬಾಡಿನಲ್ಲೂ ಅಷ್ಟೇ ಈಗ ಎವ್ರಿ ಡೇ ಹೋಗ್ತಾ ಬೋನ್ಸ್ ಎಲ್ಲ ಏನಾಗ್ತಾ ಇರುತ್ತೆ, ಕರೋಡ್ ಆಗ್ತಾ ಇರುತ್ತೆ, ಯೂಸ್ ಆಗ್ತಾ ಇರುತ್ತೆ. ಸೊ ನಾವು ಕರೋಷನ್ ಕಾನ್ಸೆಪ್ಟ್ ಗೊತ್ತಿದ್ರೆ ಅಟ್ಲೀಸ್ಟ್ ಅವಾಯ್ಡ್ ಮಾಡ್ಬೋದು ಕರೋಷನ್ ನ. ಸೊ ಲೈಫ್ ಆಫ್ ದಿ ಬೋನ್ಸ್ ನ ಇನ್ಕ್ರೀಸ್ ಮಾಡ್ಬೋದು. ಇನ್ಕ್ರೀಸ್ ಮಾಡೋದಕ್ಕೆ ಯಾವ ರೀತಿ ಟ್ಯಾಬ್ಲೆಟ್ಸ್ ಗಳು ಬೇಕಾಗುತ್ತೆ ಅನ್ನೋದನ್ನ ರಿಸರ್ಚ್ ಮಾಡೋದಕ್ಕೆ ಸೊ ಕರೋಷನ್ ಹೆಲ್ಪ್ ಆಗುತ್ತೆ. ಸೊ ನಾರ್ಮಲಿ ಓವರ್ ಆಲ್ ಕರೋಷನ್ ಅನ್ನ 2 ಟೈಪ್ಸ್ ಆಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ದ ಫಸ್ಟ್ ಟೈಪ್ ಇಸ್ ಕಾಲ್ಡ್ ಆಸ್ ಡೈರೆಕ್ಟ್ ಕೆಮಿಕಲ್ ಕರೋಷನ್ ಆರ್ ಡ್ರೈ ಕರೋಷನ್ ಅಂತಾನು ಡಿಫೈನ್ ಮಾಡ್ತೀವಿ. ಸೆಕೆಂಡ್ ಟೈಪ್ ಅನ್ನ ಎಲೆಕ್ಟ್ರೋಕೆಮಿಕಲ್ ಕರೋಷನ್ ಆರ್ ವೆಟ್ ಕರೋಷನ್ ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡ್ತೀವಿ. ಸೊ ದಿಸ್ ಟೈಪ್ ಆಫ್ ಕರೋಷನ್ ಸೊ ಅಕರ್ಸ್ ಮೇನ್ಲಿ ಥ್ರೂ ದಿ ಡೈರೆಕ್ಟ್ ಕೆಮಿಕಲ್ ಆಕ್ಷನ್ ಆಫ್ ದಿ ಅಟ್ಮಾಸ್ಫಿಯರಿಕ್ ಗ್ಯಾಸಸ್. ಸೊ ಸಚ್ ಆಸ್ O2, ಹಾಲೋಜೆನ್ಸ್ ಅಂಡ್ H2. ಸೊ ನೆಕ್ಸ್ಟ್ CO2, SO2, N2, H2. ದೀಸ್ ಟೈಪ್ ಆಫ್ ಕೆಮಿಕಲ್ ಏಜೆಂಟ್ಸ್ ಏನಿದೆ, ಕೆಮಿಕಲ್ ಏಜೆಂಟ್ಸ್ ಗಳಿಂದ ಡೈರೆಕ್ಟ್ ಆಗಿ ಕರೋಷನ್ ಆಗುತ್ತೆ. ಸೊ ದಿಸ್ ಟೈಪ್ ಆಫ್ ಕೆಮಿಕಲ್ ಏಜೆಂಟ್ಸ್ ವೆನ್ ಕಾಂಟ್ಯಾಕ್ಟ್ ವಿತ್ ದ ಮೆಟಲ್ಸ್ ದ ಆಟೋಮೆಟಿಕಲಿ ಕರೋಷನ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಅಟ್ ದಿ ಸರ್ಫೇಸ್. ಕ್ಲಿಯರ್? ಸೊ ಇನ್ ಎಲೆಕ್ಟ್ರೋಕೆಮಿಕಲ್ ಕರೋಷನ್ ಆರ್ ವೆಟ್ ಕರೋಷನ್, ದಿಸ್ ಟೈಪ್ ಆಫ್ ಕರೋಷನ್ ಅಕರ್ಸ್ ವೆನ್ ಎ ಮೆಟಲ್ ಇಸ್ ಇನ್ ಕಾಂಟ್ಯಾಕ್ಟ್ ವಿತ್ ಎ ಕಂಡಕ್ಟಿಂಗ್ ಲಿಕ್ವಿಡ್. ಸೊ ಯಾವ್ದಾದ್ರು ಕಂಡಕ್ಟಿಂಗ್ ಲಿಕ್ವಿಡ್ ಜೊತೆ ಸೇರ್ಕೊಂಡಾಗ ಮಾತ್ರ ಕರೋಡ್ ಆಗಂತದಕ್ಕೆ ಸೊ ನಾವು ವೆಟ್ ಕರೋಷನ್ ಅಂತ ಕರಿತೀವಿ.
ಸೊ ಅಥವಾ ಟೂ ಡಿಸಿಮಿಲರ್ ಮೆಟಲ್ಸ್ ಆರ್ ಅಲೋಯಸ್ ಇಮ್ಮರ್ಸ್ಡ್ ಪಾರ್ಷಿಯಲಿ ಇನ್ ಎ ಕಂಡಕ್ಟಿಂಗ್ ಸೊಲ್ಯೂಷನ್. ಯಾವ್ದಾದ್ರು ಸೊಲ್ಯೂಷನ್ ನಲ್ಲಿ ಕರೋಡ್ ಆಗಂತದಕ್ಕೆ ಎಲೆಕ್ಟ್ರೋಕೆಮಿಕಲ್ ಕರೋಷನ್ ಅಂತ ಡಿಫೈನ್ ಮಾಡ್ತೀವಿ. ದಿಸ್ ಕರೋಷನ್ ಇಸ್ ಡ್ಯೂ ಟು ದಿ ಎಕ್ಸ್ಟೆನ್ಸ್ ಆಫ್ ದಿ ಸಪರೇಟ್ ಆನೋಡಿಕ್ ಅಂಡ್ ಕ್ಯಾಥೋಡಿಕ್ ಏರಿಯಾಸ್ ಬಿಟ್ವೀನ್ ಸಚ್ ಕರೆಂಟ್ ಫ್ಲೋ ಥ್ರೂ ದಿ ಕಂಡಕ್ಟಿಂಗ್ ಸೊಲ್ಯೂಷನ್. ಏನ್ ಸೊಲ್ಯೂಷನ್ ಇರುತ್ತೆ, ಸೊಲ್ಯೂಷನ್ ಅಲ್ಲಿ ಟೂ ಏರಿಯಾಸ್ ಇರುತ್ತೆ, ಒಂದು ಆನೋಡ್ ಏರಿಯಾ, ಇನ್ನೊಂದು ಕ್ಯಾಥೋಡ್ ಏರಿಯಾ ಅಂತ. ಸೊ ದ ಕರೆಂಟ್ ಫ್ಲೋಸ್ ಫ್ರಮ್ ಆನೋಡ್ ಟು ಕ್ಯಾಥೋಡ್. So when current is flow from anode to cathode, so it takes some corrosion inside of the solution. So that is called as electrochemical corrosion or wet corrosion. Okay. So mainly corrosion only two types. One is a direct chemical corrosion. Second one is a electrochemical corrosion. Clear? Next, direct chemical corrosion or dry corrosion is further classified into three types. So ಮೂರು ಟೈಪ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಸೊ ಒಂದು corrosion by O2, next corrosion by H2. ಸೊ ನೆಕ್ಸ್ಟ್ ಲಿಕ್ವಿಡ್ ಮೆಟಲ್ ಕರೋಷನ್ ಅಂತ ಡಿಫೈನ್ ಮಾಡ್ತೀವಿ. ಸೊ ಅಟ್ಯಾಕ್ ಆಫ್ ದಿ ಮೆಟಲ್ ಸರ್ಫೇಸ್ ಬೈ O2, ಯಾವಾಗ O2 ಆಕ್ಸಿಜನ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡುತ್ತೆ. ಸೊ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದಾಗ ಸೊ ಕರೋಷನ್ ಆಗಂತದಕ್ಕೆ ನಾವು ನಾರ್ಮಲ್ ಆಗಿ ಡ್ರೈ ಕರೋಷನ್ಸ್ ಅಂತ ಕರಿತೀವಿ, ಅಥವಾ ಡೈರೆಕ್ಟ್ ಕೆಮಿಕಲ್ ಕರೋಷನ್ ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡ್ತೀವಿ. ಸೊ ಇನ್ ಎಲೆಕ್ಟ್ರೋಕೆಮಿಕಲ್ ಕರೋಷನ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ, ಅಕಾರ್ಡಿಂಗ್ ಟು ಎಲೆಕ್ಟ್ರೋಕೆಮಿಕಲ್ ಥಿಯರಿ, ದ ಕರೋಷನ್ ಆಫ್ ದಿ ಮೆಟಲ್ ಈಸ್ ಅಕರ್ಸ್ ಡ್ಯೂ ಟು ದಿ ಫಾಲೋಯಿಂಗ್ ಚೇಂಜಸ್. They will exposed in environment. A large number of minute galvanic cells are formed which act as a anodic and cathodic areas. In complete metal ಇರುತ್ತೆ, ಸ್ಮಾಲ್ ಮೈನ್ಯೂಟ್ ಗ್ಯಾಲ್ವಾನಿಕ್ ಸೆಲ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಆ ರಿಲೀಸ್ ಆಗಿರೋಂಥ ಸೆಲ್ಲು ಆನೋಡಿಕ್ ಇಂದ ಕ್ಯಾಥೋಡಿಕ್ ಏರಿಯಾಗೆ ಪಾಸ್ ಆಗ್ತಾ ಇರುತ್ತೆ. ಸೊ ನೀವು ಇಲ್ಲಿ ಫಿಗರ್ ಅಲ್ಲಿ ನೋಡಬಹುದು. ಸೊ ವೆನ್ ಇಟ್ ಇಸ್ ಎಕ್ಸ್ಪೋಸ್ಡ್ ಇನ್ ಎ ಮಾಯಿಶ್ಚರ್, ನೋಡಿ ಮಾಯಿಶ್ಚರ್ ಅಲ್ಲಿ ಎಕ್ಸ್ಪೋಸ್ ಮಾಡ್ತಾ ಇದ್ರೆ, ಇದು ಆನೋಡಿಕ್ ಏರಿಯಾ, ಇದು ಕ್ಯಾಥೋಡಿಕ್ ಏರಿಯಾ. ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಸ್ಮಾಲ್ ಮೈನ್ಯೂಟ್ ಆಗಿ ಈ ಕಡೆ ಪಾಸ್ ಆಗ್ತಾ ಇದೆ. ಬಿಕಾಸ್ ಇದು ಪಾಸಿಟಿವ್ ಇದಾದ್ರೆ ಇದು ಬಂದ್ಬಿಟ್ಟು ನೆಗೆಟಿವ್ ಇರುತ್ತೆ. ಸೊ ಇದೇನಾಗ್ತಾ ಇರುತ್ತೆ, ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಅಟ್ರಾಕ್ಟ್ ಆಗೋದ್ರಿಂದಾಗಿ ಸೊ ಏನಾಗ್ತಿರುತ್ತೆ, ಅಯಾನ್ಸ್ಗಳು ಒಂದು ಆನೋಡಿಕ್ ಏರಿಯಾದಿಂದ ಕ್ಯಾಥೋಡಿಕ್ ಏರಿಯಾಗಳಿಗೆ ಪಾಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಕರೋಷನ್ ಕಂಟ್ರೋಲ್ ಅಥವಾ ಪ್ರೊಟೆಕ್ಷನ್ ಕರೋಷನ್. ಸೊ ಕರೋಷನ್ ಅನ್ನ ಹೆಂಗ್ ಕಂಟ್ರೋಲ್ ಮಾಡೋದು? ಸೊ ಎಸ್, ಡೆಫಿನೆಟ್ಲಿ ಕರೋಷನ್ ಅನ್ನ ಕಂಟ್ರೋಲ್ ಮಾಡಬಹುದು. 100% ಕರೋಷನ್ ಅನ್ನ ಕಂಟ್ರೋಲ್ ಮಾಡಕ್ಕಾಗಲಿಲ್ಲ, ಅಟ್ಲೀಸ್ಟ್ 90% ಕರೋಷನ್ ನ ಕಂಟ್ರೋಲ್ ಮಾಡಬಹುದು. ದ ಫಸ್ಟ್ ಒನ್ ಇಸ್ ಡಿಸೈನ್ ಅಂಡ್ ಸೆಲೆಕ್ಷನ್ ಆಫ್ ಮೆಟೀರಿಯಲ್. ನಾವು ಯಾವ ಪರ್ಪಸ್ ಯೂಸ್ ಮಾಡ್ತಾ ಇರ್ತೀವಿ, ಯಾವ ಏರಿಯಾದಲ್ಲಿ ಯೂಸ್ ಮಾಡ್ತಿದ್ವಿ, ಅದಕ್ಕೆ ರಿಲೇಟೆಡ್ ಆಗಿ ನಾವು ಮೆಟೀರಿಯಲ್ ನ, ಪರ್ಫೆಕ್ಟ್ ಮೆಟೀರಿಯಲ್ ನ ಚೂಸ್ ಮಾಡಿದ್ರೆ ಕರೋಷನ್ ಅವಾಯ್ಡ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್, ತುಂಬಾ ವಾಟರ್ ಇರುತ್ತೆ, ತುಂಬಾ ಆಕ್ಸಿಜನ್ ಇರುತ್ತೆ, ತುಂಬಾ ಹೈಡ್ರೋಜನ್ ಇರುತ್ತೆ ಅಂತ ಕಡೆ ನಾವು ನೋಡ್ಬಿಟ್ಟು ಹೈಲಿ ಕರೋಷನ್ ರೆಸಿಸ್ಟೆಂಟ್ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕು. ಓಕೆ. ಸೆಕೆಂಡ್ ಒನ್ ಪ್ರೊಟೆಕ್ಟಿವ್ ಕೋಟಿಂಗ್ಸ್. ಕೋಟಿಂಗ್ಸ್ ಗಳನ್ನ ಆಡ್ ಮಾಡೋದ್ರಿಂದ, ಸೊ ಕೋಟಿಂಗ್ಸ್ ಗಳಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ಆರ್ಗಾನಿಕ್ ಕೋಟಿಂಗ್ಸ್ ಅಂತ ಬರುತ್ತೆ, ಇನ್ಆರ್ಗಾನಿಕ್ ಕೋಟಿಂಗ್ಸ್ ಅಂತ ಬರುತ್ತೆ. ಆರ್ಗಾನಿಕ್ ಕೋಟಿಂಗ್ಸ್ ನಾರ್ಮಲ್ ಆಗಿ ಪೇಂಟ್ಸ್ ಮತ್ತೆ ಎನಿಮಲ್ಸ್ ಗಳನ್ನ ಆಡ್ ಮಾಡೋದ್ರಿಂದ ಆರ್ಗಾನಿಕ್ ಕೋಟಿಂಗ್ ಆಗುತ್ತೆ. ಸೊ ಬಟ್ ಇನ್ಆರ್ಗಾನಿಕ್ ಕೋಟಿಂಗ್ಸ್ ಬಂದ್ರೆ, ಸೊ ಮೆಟಲ್ ಗಳನ್ನ ಕೋಟ್ ಮಾಡಬಹುದು. ಸರ್ಫೇಸ್ ಕನ್ವರ್ಷನ್ ಕೋಟಿಂಗ್ಸ್ ಇರುತ್ತೆ, ಆನೋಡೈಸಿಂಗ್ ಮತ್ತೆ ಆನೋಡಿಕ್ ಅಂಡ್ ಕ್ಯಾಥೋಡಿಕ್ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಬಹುದು ಇನ್ಆರ್ಗಾನಿಕ್ ಕೋಟಿಂಗ್. ಸೊ ಅಥವಾ ಕರೋಷನ್ ಇನ್ಹ್ಯಾಬಿಟರ್ಸ್ ಅಂತ ಇರುತ್ತೆ, ಅದನ್ನ ಆಡ್ ಮಾಡು. ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಅಂತ ಇರುತ್ತೆ, ಸೊ ಕ್ಯಾಥೋಡ್ ನಲ್ಲಿ ಅಯಾನ್ ರಿಲೀಸ್ ಆಗದೆ ಇರೋ ರೀತಿ ಅದನ್ನ ಕಂಟ್ರೋಲ್ ಮಾಡೋಂಥದ್ದು. ಆನೋಡಿಕ್ ಪ್ರೊಟೆಕ್ಷನ್ ಅಂತ ಇರುತ್ತೆ, ಆನೋಡ್ ನಲ್ಲಿ ಅಯಾನ್ಸ್ ರಿಲೀಸ್ ಆಗದೆ ಇರೋ ರೀತಿ ಅದನ್ನ ಪ್ರೊಟೆಕ್ಟ್ ಮಾಡೋಂಥದ್ದು. ಅದಕ್ಕೆ ಆನೋಡಿಕ್ ಪ್ರೊಟೆಕ್ಷನ್ ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡ್ತೀವಿ. ಇದೆಲ್ಲ ಡಿಫ್ರೆಂಟ್ ಏರಿಯಾಸ್ ಯೂಸ್ ಟು ಅವಾಯ್ಡ್ ದಿ, ಯೂಸ್ ಟು ಕಂಟ್ರೋಲ್ ದಿ ಕರೋಷನ್. ಕ್ಲಿಯರ್? ನೆಕ್ಸ್ಟ್ ಇನ್ಆರ್ಗಾನಿಕ್ ಕೋಟಿಂಗ್ಸ್. ಇನ್ಆರ್ಗಾನಿಕ್ ಕೋಟಿಂಗ್ಸ್ ಬಂದ್ರೆ ಮೆಟಲ್ ಕೋಟಿಂಗ್ ಫಸ್ಟ್ ಒನ್. ಸೊ ಮೆಟಲ್ ಕೋಟಿಂಗ್ ಆನೋಡಿಕ್ ಅಂಡ್ ಕ್ಯಾಥೋಡಿಕ್ ಏನ್ ಸರ್ಫೇಸ್ ಇರುತ್ತೆ, ಓಕೆ, ನಾವು ಮೆಟಲ್ ನ ಅಯಾನ್ ರಿಲೀಸ್ ಆಗದೆ ಇರೋ ರೀತಿ ಮೆಟಲ್ ನೇ ಕೋಟ್ ಮಾಡ್ತೀವಿ. ಓಕೆ. ಬಟ್ ಇನ್ ಸರ್ಫೇಸ್ ಕನ್ವರ್ಷನ್ ಕೋಟಿಂಗ್ಸ್ ನಲ್ಲಿ ಸೇಮ್ ಅದೇ ಕಾನ್ಸೆಪ್ಟ್. ಸೊ ಬಟ್ ಮೆಟಲ್ ಕೋಟಿಂಗ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ, ಡೆಪಾಸಿಷನ್ ಆಫ್ ದಿ ಪ್ರೊಟೆಕ್ಟಿವ್ ಮೆಟಲ್ ಓವರ್ ದಿ ಸರ್ಫೇಸ್ ಆಫ್ ದಿ ಬೇಸ್ ಮೆಟಲ್. ದ ಮೆಟಲ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಕರೋಷನ್. ನಾವು ಒಂದು ಸ್ಟ್ರಾಂಗೆಸ್ಟ್ ಮೆಟಲ್ ನ ತಗೊಂಡು ಅದನ್ನ ಏನ್ ಮಾಡ್ತೀವಿ, ಕೋಟ್ ಮಾಡ್ತೀವಿ. ಕೋಟ್ ಮಾಡೋದ್ರಿಂದಾಗಿ ಆ ಮೆಟಲ್ ಅಯಾನ್ಸ್ ಗಳನ್ನ ರಿಲೀಸ್ ಮಾಡಲ್ಲ. ಇದಕ್ಕೆ ನಾವೇನಂತ ಡಿಫೈನ್ ಮಾಡ್ತೀವಿ, ಮೆಟಾಲಿಕ್ ಕೋಟಿಂಗ್. ಇಟ್ ಇಸ್ ಡಿವೈಡೆಡ್ ಇಂಟು ಆನೋಡಿಕ್ ಅಂಡ್ ಕ್ಯಾಥೋಡಿಕ್ ಮೆಟಲ್ ಕೋಟಿಂಗ್ಸ್ ಅಂತ ಡಿಫೈನ್ ಮಾಡ್ತೀವಿ. ನೆಕ್ಸ್ಟ್ ಆನೋಡಿಕ್ ಕೋಟಿಂಗ್ಸ್ ಅಂದ್ರೆ, ಸೊ ಆನೋಡಿಕ್ ಮೆಟಲ್ ಕೋಟಿಂಗ್ ಇನ್ವಾಲ್ವ್ಸ್ ಕೋಟಿಂಗ್ ಆಫ್ ದಿ ಬೇಸ್ ಮೆಟಲ್ ವಿತ್ ಎ ಮೋರ್ ಆಕ್ಟಿವ್ ಮೆಟಲ್ ವಿಚ್ ಆರ್ ಆನೋಡಿಕ್ ಅಥವಾ ಬೇಸ್ ಮೆಟಲ್. ಎಕ್ಸಾಂಪಲ್ ಗ್ಯಾಲ್ವನೈಸೇಷನ್ ಅಂತ ಒಂದು ಟೆಕ್ನಿಕ್ ಇದೆ. ಸೊ ಗ್ಯಾಲ್ವನೈಸೇಷನ್ ಆಕ್ಚುಲಿ ಇದು ಕರೋಷನ್ ಪ್ರೊಟೆಕ್ಟಿಂಗ್ ಟೆಕ್ನಿಕ್. ಸೊ ಮೋರ್ ಸ್ಟ್ರಾಂಗ್ ಮೆಟಲ್ ನ ನಾವು ವೀಕ್ ಮೆಟಲ್ಸ್ ಮೇಲೆ ಕೋಟ್ ಮಾಡೋದ್ರಿಂದಾಗಿ ಕರೋಷನ್ ಅವಾಯ್ಡ್ ಮಾಡಬಹುದು. ನೆಕ್ಸ್ಟ್ ಕ್ಯಾಥೋಡಿಕ್ ಕೋಟಿಂಗ್ ನಲ್ಲಿ ಯಾವ ತರ ಮಾಡ್ತೀವಿ ಅಂದ್ರೆ, ಕ್ಯಾಥೋಡಿಕ್ ಕೋಟಿಂಗ್ಸ್ ಇನ್ವಾಲ್ವ್ಸ್ ಕೋಟಿಂಗ್ ಆಫ್ ದಿ ಬೇಸ್ ಮೆಟಲ್ ವಿತ್ ಮೋರ್ ನೋಬೆಲ್ ಮೆಟಲ್ಸ್. ನೋಬೆಲ್ ಮೆಟಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಕೋಟ್ ಮಾಡ್ತೀವಿ. ಸೊ ನೋಬೆಲ್ ಮೆಟಲ್ಸ್ ಸಚ್ ಯಾವ್ದು, ಕಾಪರ್ ನ ಯೂಸ್ ಮಾಡೋದು, ನಿಕ್ಕಲ್, ಟಿನ್, ಸಿಲ್ವರ್. ಇಟ್ ಈಸ್ ಆರ್ ಕೋಟೆಡ್ ಆನ್ ದಿ ಐರನ್. On the disadvantage of cathodic coating is to coating ruptures leads to more corrosion because of the small anodic area and large cathodic. Example tinning ಅಂತ ಒಂದು ಪ್ರೊಸೆಸ್ ಬರುತ್ತೆ.
ಸೊ ಸ್ವಲ್ಪ ಡಿಫಿಕಲ್ಟ್ ಪ್ರೊಸೆಸ್ ಡಿಸ್ಅಡ್ವಾಂಟೇಜ್ ಸೊ ಕ್ಯಾಥೋಡಿಕ್ ಕೋಟಿಂಗ್ಸ್ ನಲ್ಲಿ. ಸೊ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಕೋಟಿಂಗ್ ಗ್ಯಾಲ್ವನೈಸಿಂಗ್ ಅನ್ನೋ ಪಾಯಿಂಟ್ ಇಂಪಾರ್ಟೆಂಟ್. ಸೊ ಗ್ಯಾಲ್ವನೈಸಿಂಗ್ ಈಸ್ ಯೂಸ್ಡ್ ಫಾರ್ ಕೋಟಿಂಗ್, ಮೆಟಲ್ ಕೋಟಿಂಗ್ ಪ್ರೊಸೆಸ್ ಅಂತ ಗೊತ್ತಿರಲಿ. ಎಕ್ಸ್ಪ್ಲೈನ್ ದಿ ಪ್ರೊಸೆಸ್ ಆಫ್ ಗ್ಯಾಲ್ವನೈಸೇಷನ್. Galvanization means it is the process of coating the base metal surface with zinc. ಒಂದು ಬೇಸ್ ಮೆಟಲ್ ಸರ್ಫೇಸ್ ಇರುತ್ತೆ. ಈಗ ಐರನ್ ಅನ್ನೋದೊಂದು ಬೇಸ್ ಮೆಟಲ್. ಆ ಬೇಸ್ ಮೆಟಲ್ ಗೆ ಜಿಂಕ್ ಅಥವಾ ಟಿನ್ ಅಥವಾ ಲೆಡ್, ಅಲ್ಯೂಮಿನಿಯಂ ಮೆಟಲ್ ನ ಕೋಟ್ ಮಾಡಿದ್ರೆ ಸೊ ನಾವು ಅದಕ್ಕೆ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಕೋಟಿಂಗ್ ಜಿಂಕ್ ಆನ್ ಐರನ್ ಬೈ ಹಾಟ್ ಡಿಪ್ಪಿಂಗ್ ಮೆಥಡ್. ಸೊ ಡಿಫ್ರೆಂಟ್ ಮೆಥಡ್ಸ್ ಗಳಿದೆ, ಅದರಲ್ಲಿ ಯಾವ ಮೆಥಡ್ ನಾರು ಚೂಸ್ ಮಾಡಬಹುದು. ಹಾಟ್ ಡಿಪ್ಪಿಂಗ್ ಮೆಥಡ್ಸ್ ಆರ್ ಯೂಸ್ ಮಾಡಬಹುದು, ಇಲ್ಲ ಡೈರೆಕ್ಟ್ ಮೆಥಡ್ಸ್ ಆರು ಯೂಸ್ ಮಾಡಬಹುದು. ಹಾಟ್ ಡಿಪ್ಪಿಂಗ್ ಮೆಥಡ್ ನ ಯೂಸ್ ಮಾಡಿ ಇಟ್ ಇನ್ವಾಲ್ವ್ಸ್ ದಿ ಫಾಲೋಯಿಂಗ್ ಸ್ಟೆಪ್ಸ್. ಯಾವ ಸ್ಟೆಪ್ ನ ಯೂಸ್ ಮಾಡ್ತಾರೆ? ಫಸ್ಟ್ ಐರನ್ ಮೆಟಲ್ ಸರ್ಫೇಸಸ್ ನ ನೀಟಾಗಿ ವಾಶ್ ಮಾಡ್ಕೊಳ್ತಾರೆ. ಸೆಕೆಂಡ್ ಸ್ಟೆಪ್ ನಲ್ಲಿ ದ ಮೆಟಲ್ ಇಸ್ ಪಾಸ್ಡ್ ಥ್ರೂ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಟು ರಿಮೂವ್ ದಿ ರಸ್ಟ್. ಯಾವುದೇ ರೀತಿ ರಸ್ಟ್ ಇಲ್ಲದೆ ಇರೋ ರೀತಿ ಕಂಪ್ಲೀಟ್ ಆಗಿ ವಾಶ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಥರ್ಡ್ ಪ್ರೊಸೆಸ್ ಬಂದ್ಬಿಟ್ಟು ದ ಮೆಟಲ್ ಈಸ್ ದೆನ್ ಡಿಪ್ಡ್ ಇಂಟು ದಿ ಮೋಲ್ಟನ್ ಜಿಂಕ್. ಮೋಲ್ಟನ್ ಜಿಂಕ್ ನ ರೆಡಿ ಮಾಡ್ತಾರೆ. ಆ ಮೋಲ್ಟನ್ ಜಿಂಕ್ ಮೋಲ್ಟನ್ ಬಾತ್ ಒಳಗಡೆ ಏನ್ ಮಾಡ್ತಾರೆ? ಐರನ್ ಪೀಸ್ ನ ಡಿಪ್ ಮಾಡ್ತಾರೆ. ಸೊ ಐರನ್ ಪೀಸ್ ನ ಡಿಪ್ ಮಾಡ್ಬಿಟ್ಟು ನೆಕ್ಸ್ಟ್ ಅದನ್ನ ಜಿಂಕ್ ಈಸ್ ರಿಮೂವ್ಡ್ ಬೈ ಪಾಸಿಂಗ್ ಥ್ರೂ ರೋಲರ್ ಅಥವಾ ಬೈ ವಿಪ್ಪಿಂಗ್ ಇಂದ ಕ್ಲೀನ್ ಮಾಡ್ತಾರೆ. ಸೊ ಅವಾಗ ನೆಕ್ಸ್ಟ್ ಏನಾಗುತ್ತೆ? ಅದು ಕೋಟಿಂಗ್ ಆಗಿ ಹೊರಗಡೆ ಬರುತ್ತೆ. ಸೊ ಗ್ಯಾಲ್ವನೈಸೇಷನ್ ಇಸ್ ಯೂಸ್ಡ್ ಫಾರ್ ರೂಫಿಂಗ್ ಶೀಟ್ಸ್. ಆಲ್ಮೋಸ್ಟ್ ಆಲ್ ರೂಫಿಂಗ್ ಶೀಟ್ಸ್ ಗಳು ಬೇಸ್ ಬಂದ್ಬಿಟ್ಟು ಐರನ್ ಶೀಟ್ಸ್ ಆಗಿರುತ್ತೆ, ಅದಾದ್ಮೇಲೆ ಗ್ಯಾಲ್ವನೈಸೇಷನ್ ಆಗಿರುತ್ತೆ. ಸೊ ಪೂರ್ತಿ ಎಲ್ಲ ಜಿಂಕ್ ಇಂದಾನೆ ಮಾಡ್ರೆ ಕಾಸ್ಟ್ಲಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಬಕೆಟ್ಸ್ ಗಳು ಕಂಡು ಬರುತ್ತೆ. ಬಕೆಟ್ಸ್ ಗಳು, ನಟ್ ಗಳು, ಸೊ ಬೋಲ್ಟ್ ಗಳು, ಸೊ ನೈಲ್ಸ್, ಪೈಪ್ಸ್, ಇಟಿಸ್ ಎಲ್ಲ ಗ್ಯಾಲ್ವನೈಸೇಷನ್ ಇಂದಾಗಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಎಕ್ಸ್ಪ್ಲೈನ್ ದಿ ಪ್ರೊಸೆಸ್ ಆಫ್ ಟಿನ್ನಿಂಗ್. ನಾವು ಟಿನ್ನಿಂಗ್ ಅಂತ ಹೇಳಿದಾಗಲೇ, ಸೊ ಟಿನ್ನಿಂಗ್ ಇಸ್ ಎ ಪ್ರೊಸೆಸ್ ಆಫ್ ಕೋಟಿಂಗ್ ದ ಬೇಸ್ ಮೆಟಲ್ ವಿತ್ ಟಿನ್. ಯಾವಾಗ ನಾವು ಟಿನ್ ಅನ್ನ ಯೂಸ್ ಮಾಡ್ಕೊಂಡು ಬೇಸ್ ಮೆಟಲ್, ಈಗ ಐರನ್ ಅಂತ ತಗೊಳ್ಳಿ, ಐರನ್ ಮೇಲೆ ನಾವು ಟಿನ್ ಅನ್ನ ಕೋಟ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಟಿನ್ನಿಂಗ್ ಅಂತ ಕರಿತೀವಿ. ಅದೊಂದು ಪಾಯಿಂಟ್ ಗೊತ್ತಿರಲಿ ಸಾಕು ನಿಮಗೆ. ಓಕೆ, ಥ್ಯಾಂಕ್ ಯು.